ಪರ್ವತಗಳಿಂದ ಸುತ್ತುವರಿದ ಒಂದು ಚಿಕ್ಕ ಹಳ್ಳಿಯಲ್ಲಿ ಲಿಯೋ ಎಂಬ 24 ವರ್ಷದ ಯುವಕ ವಾಸಿಸುತ್ತಿದ್ದ. ಲಿಯೋ ತುಂಬಾ ಅಶಾಂತ ಸ್ವಭಾವದವನು. ಅವನು ಸದಾ ಹಳೆಯದನ್ನು ನೆನೆದು ದುಃಖಪಡುತ್ತಿದ್ದ. ಭವಿಷ್ಯದ ಬಗ್ಗೆ ಭಯಪಡುತ್ತಿದ್ದ. ಅವನ ಮನಸ್ಸು ಚಂಡಮಾರುತದಂತಾಗಿತ್ತು. ನಿದ್ರೆಯಿಲ್ಲ. ನಗುವುದನ್ನೇ ಮರೆತಿದ್ದ. ಒಂದಿನ ಬೆಟ್ಟಗಳ ಮಧ್ಯೆ ಇರುವ ಒಂದು ಹಳ್ಳಿಯ ವಿಚಾರ ಅವನಿಗೆ ತಿಳಿಯಿತು. ಅಲ್ಲಿ ಒಬ್ಬ ಜ್ಞಾನಿ ವೃದ್ಧನು ವಾಸಿಸುತ್ತಾನೆ ಎಂದು ಜನ ಹೇಳುತ್ತಿದ್ದರು. ಆ ವೃದ್ಧನು ಹಿಂದೆ ಪ್ರಸಿದ್ಧ ಮನೋವೈಜ್ಞಾನಿಕನಾಗಿದ್ದ. ಅನೇಕ ಜನರಿಗೆ ಜೀವನದಲ್ಲಿ ಸಹಾಯ ಮಾಡಿದ್ದ. ಅವರಿಗೆ ಮನಃಶಾಂತಿಯ ಮಾರ್ಗ ಕಲಿಸಿದ್ದ. ಈಗ ಅವನು ನಗರದ ಗದ್ದಲವನ್ನು ಬಿಟ್ಟು ಪ್ರಕೃತಿಗೆ ಹತ್ತಿರವಾದ ಶಾಂತ ಹಳ್ಳಿಯಲ್ಲಿ ವಾಸಿಸುತ್ತಿದ್ದ. ಲಿಯೋಗೆ ಆಸೆ ಮೂಡಿತು. ಅವರನ್ನು ಭೇಟಿಯಾದರೆ ನನಗೂ ಶಾಂತಿ ಸಿಗಬಹುದು ಎಂದುಕೊಂಡನು. ಬಹಳ ದಿನಗಳ ದೀರ್ಘ ಪ್ರಯಾಣದ ನಂತರ ಅವನು ಆ ಹಳ್ಳಿಗೆ ತಲುಪಿದ. ಹಸಿರಿನಿಂದ ಮುಚ್ಚಿದ ಒಂದು ಚಿಕ್ಕ ಮನೆ. ಅಲ್ಲಿ ವೃದ್ಧನು ಶಾಂತವಾಗಿ ಕುಳಿತಿದ್ದ. ಕಣ್ಣು ಮುಚ್ಚಿಕೊಂಡು ತುಂಬಾ ಶಾಂತವಾಗಿದ್ದ. ಲಿಯೋ ನಿಧಾನವಾಗಿ ಹತ್ತಿರ ಹೋಗಿ ಹೇಳಿದನು, ತಾತ, ನನ್ನ ಮನಸ್ಸು ತುಂಬಾ ಅಶಾಂತವಾಗಿದೆ. ಆಲೋಚನೆಗಳು ನಿಲ್ಲುತ್ತಿಲ್ಲ. ನನಗೆ ಮನಸ್ಸಿಗೆ ಶಾಂತಿ ಬೇಕು. ಸಹಾಯ ಮಾಡುತ್ತೀರಾ? ವೃದ್ಧನು ನಿಧಾನವಾಗಿ ಕಣ್ಣು ತೆರೆದು ನಕ್ಕರು. ನೀನು ಶಾಂತಿಯನ್ನು ಹುಡುಕುತ್ತಿದ್ದೀಯಾ? ನನ್ನ ಜೊತೆ ಬಾ ಎಂದು ಕರ್ಕೊಂಡು ಹೋಗ್ತಾರೆ. ಅವರು ಒಂದು ಗ್ಲಾಸ್ ತುಂಬ ನೀರು ತುಂಬಿದರು. ಅದು ಮೇಲ್ಮಟ್ಟದವರೆಗೆ ತುಂಬಿತ್ತು. ಈ ಗ್ಲಾಸ್ ಹಿಡಿದು ಹಳ್ಳಿಯ ಕೊನೆಯವರೆಗೂ ಹೋಗಿ ಬಾ, ಆದರೆ ಒಂದು ಹನಿ ನೀರು ಸುರಿಯಬಾರದು. ಲಿಯೋ ಆಶ್ಚರ್ಯಪಟ್ಟರೂ ಒಪ್ಪಿಕೊಂಡ. ರಸ್ತೆ ಗದ್ದಲವಾಗಿತ್ತು. ಜನರು ನಡೆಯುತ್ತಿದ್ದರು, ಓಡುತ್ತಿದ್ದರು. ನಾಯಿಗಳು ಬೊಗಳುತ್ತಿತ್ತು. ಆದರೂ ಲಿಯೋ ಯಾವುದನ್ನೂ ನೋಡಲಿಲ್ಲ. ಅವನ ಗಮನ ಸಂಪೂರ್ಣವಾಗಿ ಗ್ಲಾಸ್ ಮೇಲೆಯೇ ಇತ್ತು. ಹೆಜ್ಜೆ ಹೆಜ್ಜೆಯಾಗಿ ಜಾಗ್ರತೆಯಿಂದ ನಡೆದುಕೊಂಡು ಕೊನೆಗೆ ವೃದ್ಧನ ಬಳಿ ಮರಳಿದ. ತಾತ, ಒಂದು ಹನಿ ನೀರು ಸುರಿಯಲಿಲ್ಲ. ವೃದ್ಧನು ನಗುತ್ತಾ, ನಾಯಿಗಳು ಬೊಗಳುತ್ತಿರುವುದು ಕೇಳಿದೆಯಾ ಎಂದು ಕೇಳಿದರು. ಲಿಯೋ ಹೇಳಿದನು, ಇಲ್ಲ ತಾತ, ನಾನು ಏನನ್ನೂ ಕೇಳಲಿಲ್ಲ. ನನ್ನ ಗಮನ ಗ್ಲಾಸ್ ಮೇಲೆಯೇ ಇತ್ತು. ವೃದ್ಧನು ಮೃದುವಾಗಿ ಹೇಳಿದರು, ಅದೇ ರಹಸ್ಯ. ನಿನ್ನ ಮನಸ್ಸು ಪ್ರಸ್ತುತ ಕ್ಷಣದಲ್ಲಿ ಇದ್ದಾಗ ಭಯಕ್ಕೆ ಜಾಗವಿಲ್ಲ, ಗೊಂದಲಕ್ಕೂ ಜಾಗವಿಲ್ಲ. ನೀನು ನೀರಿನ ಮೇಲೆ ಮಾತ್ರ ಗಮನ ಇಟ್ಟಿದ್ದೆ. ಆ ಕ್ಷಣದಲ್ಲಿ ನಿನ್ನ ಮನಸ್ಸು ಸಂಪೂರ್ಣ ಶಾಂತವಾಗಿತ್ತು. ಹಳೆಯದೂ ಇಲ್ಲ, ಭವಿಷ್ಯವೂ ಇಲ್ಲ. ಅದೇ ನಿಜವಾದ ಶಾಂತಿ. ಲಿಯೋಗೆ ಅರ್ಥವಾಯಿತು. ಶಾಂತಿ ಅನ್ನೋದು ಹೊರಗಿಲ್ಲ, ಅದು ನಮ್ಮೊಳಗೇ ಇದೆ. ಪ್ರಸ್ತುತ ಕ್ಷಣದಲ್ಲಿ ಎಲ್ಲವನ್ನೂ ಮರೆತು ಬದುಕಿದಾಗ ಅದು ಹೊರಬರುತ್ತದೆ. ತಾತನಿಗೆ ಧನ್ಯವಾದ ಹೇಳಿ ಲಿಯೋ ಮನೆಗೆ ಹಿಂದಿರುಗಿದ. ಆದರೆ ಈಗ ಅವನು ಬದಲಾಗಿದ್ದ. ಅವನೊಳಗೆ ಶಾಂತಿ ಇತ್ತು, ಏಕೆಂದರೆ ಅವನಿಗೆ ಮನಸ್ಸಿನ ಶಾಂತಿಯ ರಹಸ್ಯ ಗೊತ್ತಾಗಿತ್ತು. ಈ ಕಥೆ ನಿಮಗೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ.